ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ಸ್ ವೈಬ್ಸ್. ಇವತ್ತು ನಾವೆಲ್ಲರೂ ತಿರುಪತಿ ಹೋಗ್ತಾ ಇದ್ದೀವಿ ಫ್ರಮ್ ಬಿಜಾಪುರ್. ಬೆಳಗ್ಗೆ 7 ಗಂಟೆಗೆ ನಾವು ಇಲ್ಲಿಂದ ಬಿಟ್ವಿ. ಮ್ಯಾಪಲ್ಲಿ 12 ಅವರ್ಸ್ ಅಂತ ತೋರಿಸ್ತಾ ಇತ್ತು, ಬಟ್ ನಾವು ರೀಚ್ ಆಗಿದ್ದು ಎಕ್ಸಾಕ್ಟ್ಲಿ 10 ಅವರ್ಸಲ್ಲಿ, 7 AM ಟು 7 PM. ನೈಟ್ ಟೈಮ್ ಜರ್ನಿ ಏನಾದರೂ ಆಗಿದ್ದರೆ ನಿದ್ದೆಯಲ್ಲಿ ಟೈಮ್ ಹೋಗಿದ್ದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಮಾರ್ನಿಂಗ್ ಜರ್ನಿ ಆಗಿದ್ದರಿಂದ ನನ್ನ ಮಗನಿಗೆ ಟೈಮ್ ಪಾಸ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೆ ಈ ಥರ ಆ್ಯಕ್ಟಿವಿಟಿ ಕಿಟ್ಸು ಮತ್ತು ಟ್ರಾವೆಲ್ ಫ್ರೆಂಡ್ಲಿ ಟಾಯ್ಸನ್ನು ತೊಗೊಂಡಿದ್ವಿ. ಬ್ರೇಕ್ಫಾಸ್ಟಿಗೆ ಅಂತ ಗುಂಡ ಸಸ್ಯೋದ್ಯಾನವನ ಅನ್ನೋದು ಒಂದು ಹೊಸಪೇಟೆ ಸಮೀಪ ಇತ್ತು. ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ನೋಡಿ ತುಂಗಭದ್ರಾ ನದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಮನೆಯಿಂದನೇ ಬುತ್ತಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ, ಬಿಕಾಸ್ 3 ಹೊತ್ತು ಹೊರಗಡೆದು ಊಟ ಮಾಡೋದಂದರೆ ಹೊಟ್ಟೆ ಕೂಡ ಸರಿ ಇರಲ್ಲ, ಮತ್ತು ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಈ ಗಾರ್ಡನ್ ತುಂಬಾ ದೊಡ್ಡದಾಗಿತ್ತು ಮತ್ತು ಎಂಟ್ರಿ ಫೀಸು 20 ರುಪೀಸು. ಬಟ್ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಅಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗೆ ಹೋಗಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬಂದ್ವಿ. ಇಲ್ಲಿ ಈ ಥರ ಸ್ಟ್ಯಾಚ್ಯೂಸ್ ಕೂಡ ಮಾಡಿದ್ದಾರೆ, ಮರ ಎಲ್ಲ ಕಡಿಬಾರ್ದು ಅಂತ ಎಲ್ಲ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ, ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೇನಾದರೂ ಆನ್ ರೂಟ್ ಬಿಜಾಪುರ್ ಟು ಬ್ಯಾಂಗ್ಳೂರ್ ಆರ್ ಹೊಸಪೇಟೆ ಏನಾದರೂ ಹೋಗ್ತಾ ಇದ್ದರೆ ಇಲ್ಲಿ ಸ್ಟಾಪ್ ಮಾಡೋದನ್ನು ಮರಿಬೇಡಿ. ಇಟ್ ಈಸ್ ರಿಯಲಿ ನೈಸ್. ಮತ್ತು ಇಲ್ಲಿ ಮಂಗಗಳು ಕೂಡ ತುಂಬಾ ಜಾಸ್ತಿ ಇದ್ದಾವೆ. ಸೊ ಕೈಯಲ್ಲಿ ಏನಾದರೂ ಹಿಡ್ಕೊಂಡಿದ್ರೆ ಹುಷಾರಾಗಿರಿ. ನಾವು ಕೂಡ ಬೆಳಗ್ಗೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಆಟ ಕೂಡ ಆಡಿದ್ವಿ. ಇಲ್ಲಿ ಅರೌಂಡ್ 1 ಅವರ್ ನಾವು ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾವು ತಿರುಪತಿ ಕಡೆ ಹೊರಟ್ವಿ. ಆ್ಯಕ್ಚುಲಿ ನಾವು ತಿರುಪತಿಗೆ ಹೋಗೋದು ಏನೂ ಫಿಕ್ಸ್ ಆಗಿರಲಿಲ್ಲ, ಬಟ್ ಸಡನ್ನಾಗಿ ರೆಡಿಯಾಗಿದ್ವಿ. ಸೊ ಟಿಕೆಟ್ ಏನೂ ಬುಕ್ ಮಾಡಿರಲಿಲ್ಲ. ಅಲ್ಲೇ ಹೋಗಿ TTD ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ತಾರಲ್ಲ, ವಿತಿನ್ 4 to 5 ಅವರ್ಸ್ ದರ್ಶನ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಹೋಗಿದ್ವಿ. ಬಟ್ ಗ್ರಹಣ ಇರೋ ಕಾರಣದಿಂದ ನಾವು ಹೋಗಿದ್ದ ದಿನದ ಹಿಡ್ಕೊಂಡೇ ಟಿಕೆಟ್ ಕೊಡೋದನ್ನು ಸ್ಟಾಪ್ ಮಾಡಿದ್ರು. ಲೈಕ್ ಇನ್ನೂ 3 ಡೇಸಲ್ಲಿ ಗ್ರಹಣ ಬೇರೆ ಇತ್ತು, ಅದಕ್ಕೋಸ್ಕರ. ಸೊ ನಮಗೆ ಟಿಕೆಟ್ ಮಾತ್ರ ಸಿಗಲಿಲ್ಲ. ಸೊ ನೀವೇನಾದರೂ ತಿರುಪತಿಗೆ ಹೋಗ್ತಾ ಇದ್ದರೆ, ಹೋಗೋ ಪ್ಲ್ಯಾನಲ್ಲಿ ಏನಾದರೂ ಇದ್ದರೆ ಒಂದು ಟಿಕೆಟನ್ನು ಮುಂಚೆನೇ ಬುಕ್ ಮಾಡಿ, ಇಲ್ಲ ಅಲ್ಲಿ ಹೋಗೋಕ್ಕೂ ಮುಂಚೆ ಈ ಥರ ಗ್ರಹಣ ಏನಾದರೂ ಮುಂದೆ ಬರೋದಿಲ್ವಾ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಹೊರಡಿ. ಓಕೆ, ಇವಾಗ ಇಷ್ಟು ದೂರ ಅಂತೂ ಬಂದುಬಿಟ್ಟಿದ್ದೀವಿ, ಹಾಗೆ ಅಂತೂ ಹೋಗೋದಂತೂ ಇಂಪಾಸಿಬಲ್. ಅದಕ್ಕೆ ಫ್ರೀ ದರ್ಶನನಾದರೂ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಮೊದಲು ನಾವು ಹೋಗಿದ್ದು ಅರೌಂಡ್ 7 PM ಅಲ್ಲ. ಸೊ ಹೋದ ತಕ್ಷಣ ಮೊದಲು ರೂಮ್ ನೋಡಿದ್ವಿ, ಸಿಗಲಿಲ್ಲ, ಎಲ್ಲ ಫುಲ್ಲಾಗಿದ್ವು. ಅದಕ್ಕೆ ಹೋಮ್ ಸ್ಟೇ ನೋಡಿದ್ವಿ. ಸೊ ಇನ್ನೊಂದೇನೆಂದರೆ, ಫ್ಯಾಮಿಲಿ ಏನಾದರೂ ಈ ಥರ ಹೋದರೆ ಹೋಮ್ ಸ್ಟೇಯಲ್ಲಿ ಸ್ಟೇ ಮಾಡೋದು. ಲಾಜಲ್ಲಂತೂ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ, ಬಟ್ ಹೋಮ್ ಸ್ಟೇ ತುಂಬ ಒಳ್ಳೆಯದು, ಬಿಕಾಸ್ ಇಟ್ ವಿಲ್ ಬಿ ಲೈಕ್ ಅ ಹೋಮ್ ಓನ್ಲಿ. ಕಿಚನ್ ಅದೆಲ್ಲ ಇರುತ್ತೆ. ಇಟ್ ವಾಸ್ 2 BHK ಹೋಮ್. ಇಟ್ ವಾಸ್ ನೈಸ್, ವೆರಿ ಕ್ಲೀನ್ ಆ್ಯಂಡ್ ಟೈಡಿ. ಡೀಟೇಲ್ಸನ್ನು ನಾನು ಮುಂದೆ ಶೇರ್ ಮಾಡ್ತೀನಿ, ಯು ಕ್ಯಾನ್ ಸಿ ದ್ಯಾಟ್. ನಾವು ತಿರುಪತಿಗೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ, ಲೈಕ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡೋದು ಅದೆಲ್ಲ. ಅಫ್ಕೋರ್ಸ್ ಮೊಬೈಲಲ್ಲಿ ಎಲ್ಲ ಸಿಗುತ್ತೆ, ಸರ್ಚ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರ್ಚ್ ಮಾಡಿ ಎಲ್ಲ ಡೀಟೇಲ್ಸನ್ನು ತಿಳ್ಕೊಂಡೇ ಹೋಗಿದ್ವಿ. ಬಟ್ ಸ್ಟಿಲ್ ದಿಸ್ ಈಸ್ ವಾಟ್ ಹ್ಯಾಪನ್ ವಿತ್ ಅಸ್ ಬಿಕಾಸ್ ಆಫ್ ಗ್ರಹಣ. ಎನಿವೇ, ತಿರುಪತಿಗಂತೂ ಯಾರು ಬೇಕಾದವರು ಹೋಗೋಕ್ಕಾಗಲ್ಲ, ಬಿಕಾಸ್ ವೆಂಕಟರಮಣ ತನಗೆ ಯಾರು ಬೇಕೋ ಅವ್ರನ್ನಷ್ಟೇ ಕರ್ಸ್ಕೊತಾನಂತೆ. ವಿ ಫೀಲ್ ಬ್ಲೆಸ್ಡ್ ಬಿಕಾಸ್ ವಿ ಆರ್ ದ ಚೋಸನ್ ಒನ್ಸ್. ಮತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಗಿತ್ತು. ಆಮೇಲೆ ಇಟ್ ವಾಸ್ ಅ ವೆರಿ ಲಾಂಗ್ ಜರ್ನಿ, ಬಟ್ ವಿ ಹ್ಯಾಡ್ ಅವರ್ ಲಂಚ್ ಒನ್ಸ್ ವಿ ಕ್ರಾಸ್ ದ ಬಾರ್ಡರ್. ಫುಡ್ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಕಂಪ್ಲೀಟ್ ಜರ್ನಿಲೇ ಹೋಯಿತು. ಸೊ ಅರೌಂಡ್ 7 o'clock ನಾವು ರೀಚ್ ಆಗಿ ಮೊದಲು ರೆಸ್ಟ್ ಮಾಡಿದ್ವಿ. ಟಿಕೆಟ್ ಸಿಕ್ಕಿಲ್ಲ ಅಂದಿದ್ದಕ್ಕೆ ಜಾಸ್ತಿನ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 6 o'clock ನಾವು ರೂಮಿಂದ ಹೊರಟ್ವಿ ರೆಡಿಯಾಗಿ. ತಿರುಪತಿಲೇ ಇಳ್ಕೊಂಡಿದ್ವಿ. ಸೊ ಇದೆಲ್ಲ ತಿರುಪತಿಲೇ. ಕೆಳಗಡೆ ನಮ್ಮ ವೆಹಿಕಲನ್ನು ಸ್ಟಾಪ್ ಮಾಡಬೇಕು. ಇಲ್ಲಿ ಒಂಥರ ಟೋಲ್ ಗೇಟ್ಸ್ ಥರ ಮಾಡಿದ್ದಾರೆ. ಎಲ್ಲ ವೆಹಿಕಲ್ಸು ಚೆಕ್ ಮಾಡ್ತಾರೆ. ವಿ ಶುಡ್ ಕ್ಯಾರಿ ಅವರ್ ಓನ್ ಬ್ಯಾಗ್ಸ್. ಆಮೇಲೆ ಎಲ್ಲ ಬ್ಯಾಗ್ಸನ್ನು ಸ್ಕ್ಯಾನ್ ಮಾಡ್ತಾರೆ. ಇಷ್ಟೊಂದು ಸೆಕ್ಯೂರಿಟಿ ಚೆಕ್ ಅಂತೂ ನಾನು ಎಲ್ಲೂ ನೋಡೇ ಇಲ್ಲ. ಇಟ್ ವಾಸ್ ರಿಯಲಿ ಬಿಗ್. ಎಷ್ಟು ಲೇನ್ಸ್ ಇತ್ತಂತ ಕೌಂಟ್ ಮಾಡೋಕ್ಕೂ ಆಗೋಲ್ಲ, ಅಷ್ಟು ಲಾಂಗ್ ಆಗಿರೋ ಲೇನ್ಸ್ ಇದ್ವು. ಕಾರಲ್ಲಿ ಅಥವಾ ನಮ್ಮ ವೆಹಿಕಲ್ ಏನಿರುತ್ತೆ ಅಲ್ಲಿ ಏನೂ ಇಡೋ ಹಾಗಿಲ್ಲ, ಎಲ್ಲನೂ ತೊಗೊಂಬರ್ಬೇಕು. ಎಲ್ಲನೂ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡೆ ಆಮೇಲೆ ಕಾರ್ ಬರುತ್ತೆ. ಕಾರನ್ನು ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಕಳಿಸ್ತಾರೆ. ಕಳಿಸಿದ ಮೇಲೆ ನಮ್ಮ ಬ್ಯಾಗನ್ನು ನಾವು ಮತ್ತೆ ಕಾರಲ್ಲಿ ಇಟ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಜನ ಇದ್ದಾರೆ, ಎಷ್ಟು ಲೇನ್ಸ್ ಇದ್ದಾವೆ ಅಂತ. ಟ್ರಸ್ಟ್ ಮೀ, ಒನ್ ಮಸ್ಟ್ ರಿಯಲಿ ವಿಸಿಟ್ ದಿಸ್ ಪ್ಲೇಸ್. ತುಂಬ ಬೆಳಗ್ಗೆ ಹೋಗಿರೋದ್ರಿಂದ ಫಾಗ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಫೈನಲಿ ಬೆಳಗ್ಗೆ ಆಗೋಷ್ಟೊತ್ತಿಗೆ ನಾವು ತಿರುಮಲ ರೀಚ್ ಆಗಿದ್ವಿ. ದಿಸ್ ಈಸ್ ವೇರ್ ವಿ ಸ್ಟಾಪ್ಡ್ ಅವರ್ ವೆಹಿಕಲ್.
ಒಳಗಡೆ ತುಂಬಾ ನಡ್ಕೊಂಡು ಹೋಗಬೇಕು. ಬೇಕಿದ್ರೆ ನಿಮಗೆ ಅಲ್ಲೇ ವೆಹಿಕಲ್ ಸಿಗುತ್ತೆ ರೆಂಟಿಗೆ. ನಮ್ಮದೇ ವೆಹಿಕಲ್ ತೊಗೊಂಡು ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಪಾರ್ಕಿಂಗ್ ಜಾಗ ಕೂಡ ಸಿಗಲ್ಲ. ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿ ಆಮೇಲೆ ನಾವು ನಡ್ಕೊಂಡು ಹೊರಟ್ವಿ. ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ, ಸೊ ಯು ಕ್ಯಾನ್ ಮ್ಯಾನೇಜ್. ಆದರೆ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ತುಂಬ ದೊಡ್ಡದಾಗಿದೆ ಪ್ಲೇಸು. ಮತ್ತು ನೀವೇನಾದರೂ ಗಂಜಿ ಬಟ್ಟೆ, ದೇವ್ರ ದರ್ಶನಕ್ಕೋಸ್ಕರ ಪ್ರಸಾದ ಮತ್ತು ಸೀರೆ ಆ ಥರ ಏನಾದರೂ ತೊಗೋತಿದ್ರೆ ಇಲ್ಲೇ ತೊಗೋಬೋದು. ಮತ್ತು ಬ್ರೇಕ್ಫಾಸ್ಟು, ಊಟ ಮತ್ತು ಸ್ನ್ಯಾಕ್ಸು ಎಲ್ಲ ಕೂಡ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ನಾವೇನು ಖರೀದಿ ಮಾಡಿಲ್ಲ ಇವಾಗ, ಬಿಕಾಸ್ ಇವಾಗ ಹೇಗಿದ್ರು ನಾವು ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟು ಗಂಟೆಯೊಳಗೂ ನಾವು ಲೈನಲ್ಲಿ ಇರಬೇಕಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಏನು ತೊಗೊಂಡಿಲ್ಲ. ಸೊ ಮೊದಲು ಮುಡಿ ಕೊಡಬೇಕಾಗಿತ್ತು, ನಮ್ಮದು ಹರಕೆ ಬೇರೆ ಇತ್ತು. ಅದಕ್ಕೆ ಈ ಲೈನಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ನಿಮಗೆ ಟಿಕೆಟು ಮತ್ತು ಬ್ಲೇಡ್ ಕೊಡ್ತಾರೆ, ಹೊಸ ಬ್ಲೇಡು. ಅದನ್ನು ತೊಗೊಂಡು ನಮಗೆ ಯಾವ ಕೌಂಟರಲ್ಲಿ ಬಂದಿರುತ್ತೋ ಆ ಕೌಂಟ್ರಿಗೆ ಹೋಗಬೇಕು. ಓಕೆ, ದಿಸ್ ಈಸ್ ವೇರ್ ಯು ಶುಡ್ ಗಿವ್ ಮುಡಿ. ಯಾ, ಇಲ್ಲಿ ಬರೀ ಬೇಡ್ಕೊಂಡವ್ರು ಅಷ್ಟೇ ಇಲ್ಲ, ಬೇರೆಯವರು ಹೆಣ್ಮಕ್ಳು ಕೂಡ ಹೋದರೂ ನೀವು ಬೇಡ್ಕೊಂಡಿಲ್ಲ ಅಂದರೂ ಕೂಡ ಒಂಚೂರಾದರೂ ಕೂದಲನ್ನು ಕೊಡಲೇಬೇಕು. ದ್ಯಾಟ್ ಈಸ್ ದ ರೂಲ್. ಸೊ ಅಪ್ಪಿ, ಅಪ್ಪಾಜಿ ಮತ್ತು ತಮ್ಮ 3 ಜನನೂ ಮುಡಿಕೊಟ್ರು. ಆಮೇಲೆ ನಾವು ಹೊರಗಡೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡ್ರು. ಸ್ನಾನ ಮಾಡಿ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಸರಿಯಾಗಿ ಊಟ ಮಾಡಿದ್ವಿ, ಬಿಕಾಸ್ ಲೈನಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಕ್ಯೂ. ಓಕೆ, ಸೊ ಎಲ್ಲ ಥರ ಸಿಗುತ್ತೆ ಬ್ರೇಕ್ಫಾಸ್ಟ್ ಕೂಡ. ಪೂರಿ, ಇಡ್ಲಿ, ಸಾಂಬಾರ್, ಚಟ್ನಿ, ವಡಾ, ದೋಸೆ. ಸೊ ನಮಗೇನು ಬೇಕೋ ಅದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಟ್ ವಾಸ್ ನೈಸ್. ಓಕೆ, ಇದೆಲ್ಲ ಮುಗಿಸಿ ನಾವು ಹೋಗ್ಬೇಕಾದ್ರೆ ಎಷ್ಟು ನಡ್ಕೊಂಡು ಹೋದರೂ ದಾರಿನೇ ಸಿಗ್ತಾಯಿಲ್ಲ, ಕ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಫೈನಲಿ ಒಂದು ಜೀಪನ್ನು ಬುಕ್ ಮಾಡ್ಕೊಂಡ್ವಿ, ರೆಂಟಲ್ಲಿ ಸಿಗುತ್ತೆ ಅಲ್ಲೇ ದಾರಿಲಿ ಎಲ್ಲ ಕೂಡ. ಆ್ಯಂಡ್ ಇಲ್ಲಿ ನಾವು ಕ್ಯೂಗೆ ಬರೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಸೊ ದಿಸ್ ಈಸ್ ವೇರ್ ವಿ ಸ್ಟಾರ್ಟೆಡ್ ಅಟ್ 9 o'clock ಇನ್ ದ ಮಾರ್ನಿಂಗ್. ಇನಿಷಿಯಲಿ ಫಸ್ಟ್ 1 hour ಈ ಥರ ಎಲ್ಲ ಜಾಗ ಕುಲ್ಲ ಇತ್ತು. ಬಟ್ ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಯಿತು. ಹ್ಯುಮಿಡಿಟಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ನಾನು ಹೇಳಲ್ಲ ಬಾಯ್ಬಿಟ್ಟು. ಮಧ್ಯದಲ್ಲಿ ಕುಡಿಯೋದಕ್ಕೆ ನೀರು ಮತ್ತು ಪ್ರಸಾದ ಎಲ್ಲ ಕೊಡ್ತಾರೆ, ಉಪ್ಪಿಟ್ಟು, ಪುಳಿಹಾರ ಆ ಥರ ಎಲ್ಲ ಇರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಉದ್ದ ಇದೆ ಲೈನು ಅಂತ. ನಾವು ಇಲ್ಲಿಗೆ ಹೋಗಬೇಕು. ನಮಗೆ ದರ್ಶನ ಆಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock. ಅಲ್ಲಿವರೆಗೂ ಇದೇ ಥರ ಲೈನಲ್ಲೇ ಹೋಗಿದ್ವಿ. ರಾತ್ರಿ 9 ಗಂಟೆಗೆ ಒಂದು ಬಿಗ್ ಹಾಲಿಗೆ ರೀಚ್ ಆಗಿದ್ವಿ. ಆಮೇಲೆ ಒಂದು 3 hours ನಿದ್ದೆ ಮಾಡಿದ್ವಿ. ಆಮೇಲೆ ಮತ್ತೆ ಕ್ಯೂನಲ್ಲೇ. ಎಸ್, ಫೈನಲಿ ವಿ ಆರ್ ಡನ್ ವಿತ್ ದ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಸೊ ಬೆಳಗ್ಗೆ ಹೊರಗಡೆ ಬರೋಷ್ಟೊತ್ತಿಗೆ ಅರೌಂಡ್ 7 o'clock ಆಯಿತು. ಸೊ ಫೈನಲಿ ಕೆಳಗಡೆ ಮತ್ತೆ ತಿರುಪತಿಗೆ ಬಂದ್ವಿ. ಆ್ಯಂಡ್ ದಿಸ್ ಈಸ್ ವೇರ್ ವಿ ಸ್ಟೇಡ್, RK ಹೋಮ್ ಸ್ಟೇ ಅಂತ. ಸೊ 2 BHK ಹೋಮ್ ಇತ್ತು. ಇಟ್ ವಾಸ್ ನೈಸ್. ಆಮೇಲೆ ರೂಮಿಗೆ ಬಂದು ಫ್ರೆಶ್ ಆಗಿ ಆಮೇಲೆ ನಾವು ಮತ್ತೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೊರಟ್ವಿ. ಅದು ಇಲ್ಲೇ ಕೆಳಗಡೆ ತಿರುಪತಿಯಲ್ಲೇ ಇರೋದು. ಇಲ್ಲೂ ಕೂಡ ಲೈನ್ ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳಿದರು. ಸೊ ಇಟ್ ವಾಸ್ ಆ್ಯಕ್ಚುಲಿ ದೇರ್. ಅಲ್ಲಿ ಹೋಗಿ ನೋಡಿದ ತಕ್ಷಣ ಸೊ ನಾವು ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಬಂದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಗ್ರಹಣ ಇರೋದ್ರಿಂದ ಇವತ್ತು ಯಾವ್ಯಾವ ಟೆಂಪಲ್ಸ್ ನೋಡೋದಿದೆಯೋ ಅದೆಲ್ಲ ನೋಡಬೇಕಾಗಿತ್ತು. ನೆಕ್ಸ್ಟ್ ನಾವು ಕಾಳಹಸ್ತಿಗೆ ಹೋದ್ವಿ. ಈ ದೇವಸ್ಥಾನ ಕೂಡ ತುಂಬಾ ಪವರ್ಫುಲ್ ಆಗಿದೆ. ಸೊ ತಿರುಪತಿಗೆ ಏನಾದರೂ ಬಂದರೆ ಈ ದೇವಸ್ಥಾನ ಮಿಸ್ ಮಾಡಬೇಡಿ. ನನಗೇನು ಅನ್ನಿಸ್ತು ಅಂದರೆ ಈ ದೇವಸ್ಥಾನ ಒಂಥರ ಪಝಲ್ ಥರ ಇತ್ತು. ಒಳಗಡೆ ಹೋಗೋದು ಬರೋದು, ಇಟ್ ವಾಸ್ ಸಮಥಿಂಗ್ ಯೂನಿಕ್. ಓಕೆ, ಸೊ ಇಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಲಾಂಗ್ ಜರ್ನಿಯಲ್ಲಿ ನಾವು ಫೈನಲಿ ಕದಿರಿ ರೀಚ್ ಆದ್ವಿ. ಇಲ್ಲಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ದೇರ್ ಆರ್ ಸೋ ಮೆನಿ ಲೈಟಿಂಗ್ಸ್. ಮೇ ಬಿ ರೀಸೆಂಟಾಗಿ ಇಲ್ಲಿ ಜಾತ್ರೆ ಆಗಿತ್ತು ಅನಿಸುತ್ತೆ, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲ್ತಾ ಇರಲಿಲ್ಲ. ಮೇಲ್ಗಡೆ ಅಂತೂ ಇನ್ನೂ ಚೆನ್ನಾಗಿ ಮಾಡಿದರು, ಫ್ಲವರ್ಸ್ ಅದೆಲ್ಲ ಹಾಕಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ನೋಡಿ ತುಂಬಾ ಖುಷಿ ಆಯಿತು, ಸುಮ್ಮನೆ ಹೇಳ್ಬಾರ್ದು, ಬಟ್ ತುಂಬಾ ಖುಷಿ ಆಯಿತು. ಇಲ್ಲೂ ಕೂಡ ನಮಗೆ 3 hours, ಐ ಥಿಂಕ್ 3 hours ಇಲ್ಲಿ ಕೂಡ ಕ್ಯೂ ಇತ್ತು. ಜನನೂ ಜಾಸ್ತಿ ಇತ್ತು. ಬಟ್ ದರ್ಶನ ಮಾತ್ರ ಪೂರ್ತಿ ದೇವ್ರ ಮುಂದೆನೇ ಬಿಟ್ಟಿದ್ರು ದರ್ಶನ ಮಾಡಲಿಕ್ಕೆ. ಇಟ್ ವಾಸ್ ರಿಯಲಿ ನೈಸ್. ನಾವಿಲ್ಲಿ ಅರೌಂಡ್ 6 o'clock ರೀಚ್ ಆಗಿದ್ವಿ. ಸೊ ಅರೌಂಡ್ 9 o'clock ನಮಗೆ ದರ್ಶನ ಆಯಿತು. ಆಮೇಲೆ ಇಲ್ಲಿ ಉಳ್ಕೊಂಡ್ರಾಯ್ತು ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲೇ ಒಂದು ಹೈಯೆಸ್ಟ್ ರೇಟಿಂಗ್ ಇರೋ ರೂಮನ್ನು ನೋಡಿ ಬುಕ್ ಮಾಡಿಕೊಂಡು ಉಳ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ಆಲ್ಸೋ ಗೋಯಿಂಗ್ ಟು ಟೇಕ್ ಅ ವೆರಿ ಲಾಂಗ್ ಟೈಮ್. ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಲಾಂಗ್ ಜರ್ನಿ. ಯಾ, ವಿ ಆರ್ ಗೋನಾ ಸಿ ಅವರ್ ಎನರ್ಜಿ ಫಾರ್ ಟುಮಾರೋಸ್ ಜರ್ನಿ. ಇದೇ ನೋಡಿ ಮೇನ್ ಟೆಂಪಲ್ಲು.
ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರೆಸ್ಟ್ ಮಾಡಿದ್ವಿ. ವೆಲ್, ದಿಸ್ ಈಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you all in my next video. Until then, bye.